ಪರಿಶಿಷ್ಟ ಜಾತಿಯೊಳಗಿನ ಮೀಸಲಾತಿಯ ವರದಿಯನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದೇಶದ ರಾಜ್ಯ ಸರ್ಕಾರಗಳಿಗೆ ಅನುಷ್ಠಾನಗೊಳಿಸುವ ಸಂವಿಧಾನಬದ್ಧವಾದ ಅಧಿಕಾರವಿದೆ ಅಂತ ಆಗಸ್ಟ್ 1, 2024ರಂದು ಐತಿಹಾಸಿಕ ತೀರ್ಪನ್ನು ನೀಡಿದ್ದು, ಈ ತೀರ್ಪನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರಗಳು ಮೀನಾಮೇಷ ಕಳಿಸುತ್ತಾ ಕಾಲಹರಣ ಮಾಡ್ತಾ ಇದೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿಯ ಸದಸ್ಯೆ ನಂದಿನಿ ರಮೇಶ್ ಅವರು ಪಟ್ಟಣದ ಮಾಯಸಂದ್ರ ರಸ್ತೆಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯ ಸರ್ಕಾರದ ಈ ಧೋರಣೆಯನ್ನು ಖಂಡಿಸಿ ದಿನಾಂಕ 12/9/2024ರಂದು ರಾಜ್ಯದಾದ್ಯಂತ ಎಲ್ಲ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳವರ ಕಚೇರಿಯ ಮುಂದೆ ಏಕಕಾಲದಲ್ಲಿ ಬೃಹತ್ ತಮಟೆ ಚಳವಳಿಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸ್ಥಾಪಿತ ಸಂಘಟನೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ತುರುವೇಕೆರೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಳವಳಿಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಾವಿತ್ರಮ್ಮ ಹರಿದಾಸನಹಳ್ಳಿ, ಸುಜಾತ ನೀರಗುಂದ, ಶಾಂತಮ್ಮ ನೀರಗುಂದಪಾಳ್ಯ, ಯಲ್ಲಮ್ಮ ತಂಡಗ, ಹೇಮಾವತಿ ವಿನೋಬನಗರ, ಮಾನಸ ವಿನೋಬನಗರ, ಮಂಜುಳಾ ದೇವೇಗೌಡ ಬಡಾವಣೆ, ಸಾಕಮ್ಮ ದೇವೇಗೌಡ ಬಡಾವಣೆ ಇವರುಗಳು ಸೇರಿದಂತೆ ಮಹಿಳಾ ಘಟಕದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಸೆಪ್ಟೆಂಬರ್ 12 ಗುರುವಾರ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಪಿಟಿಷನ್ ನಂಬರ್ 47/74/75 ವತಿಯಿಂದ ರಾಜ್ಯ ಸಂಚಾಲಕರಾದ ಗುರುಮೂರ್ತಿಯವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಬೃಹತ್ ತಮಟೆ ಚಳುವಳಿಯನ್ನು ಆಯೋಜನೆಯನ್ನ ಮಾಡಿಕೊಂಡಿದ್ದೇವೆ. ಈ ಒಂದು ಚಳುವಳಿ ಪರಿಶಿಷ್ಟ ಜಾತಿ ಮತ್ತು ಉಪಜಾತಿಗಳ ಒಳ ಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧವಾದ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಅದನ್ನ ಈ ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನಗೊಳಿಸಬೇಕು ಅಂತ ಈ ಒಂದು ಪ್ರತಿಭಟನೆಯನ್ನ, ಒಂದು ಚಳವಳಿಯನ್ನ ಹಮ್ಮಿಕೊಂಡಿದ್ದೇವೆ. ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಮಟೆ ಚಳವಳಿಗಳಿಂದ ನಡೆಸುವ ಮೂಲಕ ಒಳ ಮೀಸಲಾತಿ ಹೋರಾಟವನ್ನು ನಡೆಸುವುದು. ಈ ಒಂದು ಚಳವಳಿಗೆ ದಲಿತ ಮುಖಂಡರುಗಳು ಮತ್ತೆ ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳು, ಸಂಚಾಲಕರುಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈ ಒಂದು ತಮಟೆ ಚಳವಳಿಯನ್ನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಮತ್ತೆ ಇದು ಒಂದು ಆದೇಶ ಏನ್ ಬಂದಿತ್ತು ನಮಗೆ ಕೇಂದ್ರ ರಾಜ್ಯ ಸರ್ಕಾರದಿಂದ ನಮಗೆ ಸುಪ್ರೀಂ ಕೋರ್ಟ್ನಿಂದ ಏನು ಆದೇಶ ಬಂದಿತ್ತು, ಇದು ಒಂದು ನಮ್ಮ ದಲಿತ ಸಂಘರ್ಷ ಸಮಿತಿಯ ಒಂದು ಹೋರಾಟದ ಪ್ರತಿಫಲ. ಈ ಒಂದು ಹೋರಾಟವನ್ನು 30 ವರ್ಷದಿಂದ ಒಂದು ನಿರಂತರ ಹೋರಾಟದ ಒಂದು ಪ್ರತಿಫಲ, ಒಂದು ಜಯ ಅಂತ ಹೇಳ್ತೀವಿ. ಈ ಒಂದು ತಮಟೆ ಚಳವಳಿಯನ್ನ ಡಿಸಿ ಆಫೀಸ್ ಮುಂಭಾಗದಲ್ಲಿ ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ 10 ಗಂಟೆಗೆ. ಹಾಗಾಗಿ ಎಲ್ಲ ಮಹಿಳೆಯರು ಮತ್ತೆ ಪದಾಧಿಕಾರಿಗಳು, ದೀನ ದಲಿತರು, ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ತಮಟೆ ಚಳವಳಿಯನ್ನ ನೆರವೇರಿಸಬೇಕು. ಡೇಟು ದಿನಾಂಕ 12 ಸೆಪ್ಟೆಂಬರ್ 12 ಬೆಳಗ್ಗೆ 10 ಗಂಟೆ. ಈ ಪಾಪ್ಲೆಟ್ ಅವಲ್ವಾ?